ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ಎಲ್ಲ ಸಮಸ್ತ ವೀಕ್ಷಕರಿಗೂ ಪ್ರೀತಿಯ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ದೊಡ್ಡವರು ಮಾತೇಳ್ತಾರೆ, ದೇಶ ಸುತ್ತಬೇಕಂತೆ, ಕೋಶ ಓದಬೇಕಂತೆ. ಆದರೆ ನಮಗೆ ದೇಶ ಸುತ್ತಕ್ಕಂತೂ ಆಗೋದಿಲ್ಲ. ಆದರೆ ದೇಶ ಸುತ್ತ ಬಂದಿರೋರ ಹತ್ರ ಒಂದು ಮಾತುಕತೆ ಮಾಡಿದ್ರೆ ಹೇಗಿರುತ್ತಲ್ವಾ? ಒಂದು ಗ್ರಂಥಾಲಯನೇ ನಮ್ಮ ಜೊತೆ ಇದೆ. ಯಾರಪ್ಪ ಇದು? ಸೊ ಆ ಒಂದು ಲೈಬ್ರರಿ, ಯಾವುದ್ರ ಲೈಬ್ರರಿ ತಿಳ್ಕೊಳ್ಳೋಂಥ ಕ್ಯೂರಿಯಾಸಿಟಿ ನಿಮಗಿದೆ. ಅಷ್ಟೇ ಯಾಕೆ, ಗೆಜ್ಜೆ ಅಂದ ತಕ್ಷಣ ನಾವೇನೇ ಯೋಚನೆ ಮಾಡ್ತೀವಿ, ನಾದ ನಿನಾದ ಹೊಮ್ಮುತ್ತೆ. ಆದರೆ ಅವ್ರ ಮಾತಿನಲ್ಲೇ ಆ ನಾದ ನಿನಾದಗಳು ಹೊಮ್ಮುತ್ತೇರಿ. ಸೊ ಹಾಗಾದರೆ ಈ ಒಂದು ಸಂಗೀತಮಯ ಮಾತುಕತೆ ಯಾರ ಜೊತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಕನ್ನಡ ಚಿತ್ರರಂಗದ ಕಿರುತೆರೆ ಕಲಾವಿದೆ, ಎಲ್ಲಕ್ಕೂ ಮಿಗಿಲಾಗಿ ಅದ್ಭುತ ಭರತನಾಟ್ಯ ಕಲಾವಿದೆ, ಹಾಗೂ ಸೊ ನಮ್ಮ ಕೋಟಿ ಕನ್ನಡಿಗರ ಮನಸ್ಸನ್ನು ಗೆದ್ದಂತಹ ನಮ್ಮ ಕನ್ನಡತಿರಿ ದೇಶ ವಿದೇಶ ಸುತ್ತರೂ ಕೂಡ ನಮ್ಮ ಕನ್ನಡಾಂಬೆ ಹಾಗೆ ಉಳ್ಕೊಂಡಿದ್ದಾರೆ. ಅಪ್ಪಟ ಕನ್ನಡಿತಿಯ ಜೊತೆ ಇವತ್ತು ನಾವು ನಿಮ್ಮನ್ನ ಪರಿಚಯ ಮಾಡ್ತಾ ಇದ್ದೀವಿ. ಅವ್ರ ಮನೇಲಿ ನಾವಿದ್ದೀವಿ. ನಾವು ಜಾಸ್ತಿ ಕಾಯಿಸಲ್ಲ, ಅವ್ರನ್ನ ಪರಿಚಯ ಮಾಡಿಸೋಣ. ದಿಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಯಮುನಾ ಶ್ರೀನಿಧಿ. ಮೋಸ್ಟ್ ವೆಲ್ಕಮ್ ಟು ದ ಶೋ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ತುಂಬಾ ಒಳ್ಳೆ ಪರಿಚಯವನ್ನ ಕೊಟ್ರಿ ನೀವು. ಥ್ಯಾಂಕ್ ಯು ಕುಸುಮಾ. ನಮ್ಮ ಭಾರತೀಯ ಸಂಸ್ಕೃತಿಗೆ ಒಂದು ಪ್ರತೀಕ ಅಂದರೆ ನೀವು. ಯಾಕಂದರೆ ನಿಮ್ಮ ಕಾಸ್ಟ್ಯೂಮ್ಸ್, ನೀವು ಎಲ್ಲ ಥ್ರೂಔಟ್ ಯುವರ್ ಜರ್ನಿ ನಾವು ನೋಡ್ತಾ ಇದ್ದರೆ, ನಿಮ್ಮ ಒಂದು ಭರತ ಕ್ಲಾಸಿಕಲ್ ಇದರಲ್ಲಿ ನಾವು ನೋಡಬಹುದು, ಮತ್ತು ಹಾಗೆ ನಿಮ್ಮ ಒಂದು ಸೀರಿಯಲ್ ಇದರಲ್ಲಿ ನಾವು ಒಂದು ಜರ್ನಿ ನೋಡಿದಾಗ ನಿಮ್ಮ ಒಂದು ಪರ್ಸನಲ್ ಪ್ರೊಫೆಷನಲ್ ಲೈಫ್ ಎರಡಲ್ಲೂ ಕೂಡ ಅದ್ಭುತವಾಗಿ ನಿಮ್ಮನ್ನು ನೀವು ಒಂದೇ ನಿಮ್ಮದೇ ಆದಂಥ ಮ್ಯಾನರಿಸಮಿಂದ ಕ್ಯಾರಿ ಮಾಡ್ತೀರಾ. ಸೊ ಇದ್ರದ್ದು ಸೀಕ್ರೆಟ್ ಏನು ಅಂತ ಫಸ್ಟ್ ನಮ್ಮ ವೀಕ್ಷಕರಿಗೆ ರಿವೀಲ್ ಮಾಡಿ. ತುಂಬಾ ಧನ್ಯವಾದಗಳು. ದೊಡ್ಡ ದೊಡ್ಡ ಮಾತನ್ನ ಹೇಳ್ತಾ ಇದ್ದೀರಾ. ನಿಮ್ದೇ ಆದ ಸ್ಟೈಲ್ ಅಂತ ಹೇಳಿದ್ರಿ, ಅದು ನಮಗೆ ಗೊತ್ತಿರಲ್ಲ ಏನು ಅಂತ. ನೋಡಿದವ್ರು ಹೇಳ್ಬೇಕು. ನೀವು ಹೇಳಿದಾಗಲೇ ನನ್ಗೆ ಎಷ್ಟೊಂದು ವಿಚಾರ ಗೊತ್ತಾಗತ್ತೆ. ನೀವು ಈ ರೀತಿ ಅಂತ ಹೇಳಿದಾಗ ಅದು ಹೇಗೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಪ್ರಾಯಶಃ ನಾನು ಭರತನಾಟ್ಯ ಕಲಾವಿದೆ ಆಗಿದ್ದರಿಂದ ಚಿಕ್ಕ ವಯಸ್ಸಿನಿಂದ ಅದರದ್ದೇ ಆದಂತಹ ಒಂದು ಏನ್ ಹೇಳ್ತಾರೆ, ಮ್ಯಾನರಿಸಮ್ಸ್ ಆಗಬಹುದು, ಹಾವಭಾವ ಆಗಬಹುದು, ಅದರಿಂದ ಬಂದಿರಬಹುದು ಅಂತ ಅನ್ಸುತ್ತೆ. ಅದ್ ಬಿಟ್ಟು ಇನ್ನು ನಮ್ಮ ವ್ಯಕ್ತಿತ್ವ ಬೇರೆಯವರಿಂದ ಕೇಳಿ ತಿಳ್ಕೊಳ್ಬೇಕು. ಸೊ ಹಾಗಾಗಿ ಬಟ್ ನಿಮ್ಮನ್ನ ರೀಡ್ ಮಾಡೋದು ಕಷ್ಟ ಅಲ್ಲ. ಸೊ ಮನಸ್ಸು ಮುಖದ ಕನ್ನಡಿ ಅಂತ ಹೇಳ್ತಾರೆ. ಆದ್ರೆ ನಿಮ್ಮ ಹಾವಭಾವಗಳು ಯಾವ್ದು ರೀತಿ ಇರುತ್ತೆ, ಎಲ್ಲೂ ಕೂಡ ಒಂದು ಚೂರು ಆ ಒಂದು ಮುಖವಾಡವನ್ನ ಧರಿಸಿರದ ಒಂದು ಮುದ್ದು ಮನಸ್ಸಿನ ಮುಗ್ಧ ಮನಸ್ಸಿನ ಒಂದು ಮಾಲಿನಿ ಅಂತ ಹೇಳ್ಬಹುದು. ಈ ಪಾಯಿಂಟ್ ನಿಜ. ಯಾಕೆಂತಂದ್ರೆ ನಾನು ಯಾವ್ದನ್ನು ಒಳಗಡೆ ಇಟ್ಕೊಳಕ್ ಆಗೋದೇ ಇಲ್ಲ. ಅದು ಹೊರಗೆ ಬರ್ಲೇಬೇಕು. ಬ್ಲಾಸ್ಟ್ 5 ಸೆಕೆಂಡ್ 10 ಸೆಕೆಂಡ್ ಸುಮ್ಮನಿರ್ಬೋದೇನೋ ಅಷ್ಟೇ. ಅದಾದ್ಮೇಲೆ ನೋಡಿದನ್ನ ಸುಮ್ಮನೆ ತಡ್ಕೊಂಡು ಇರುವಂತಹ ವ್ಯಕ್ತಿತ್ವ ಅಲ್ಲ ನಂದು. ಅದು ಹೊರಗಡೆ ಬರ್ಲೇಬೇಕು. ಯಾವ್ದಾದ್ರು ಏನು ಒಳಗಡೆ ಇಟ್ಕೊಳ್ಳೋದಿಲ್ಲ. ನೋ ಪಾಯ್ಸನ್ಸ್ ಚಾನ್ಸ್ ಇಲ್ಲ. ಟಕ್ಕಂತ ಹೊರಗಡೆ ಬರುತ್ತೆ. ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಈ ನಿಮ್ಮ ವ್ಯಕ್ತಿತ್ವ? ತುಂಬಾ ಜನಕ್ಕೆ ಇಷ್ಟ ಆಗಲ್ಲ ಅಂತ ಅನ್ಕೊಳ್ತೀನಿ. ತುಂಬಾ ಜನಕ್ಕೆ ತುಂಬಾ ಜನ ಅದನ್ನ ಅಪ್ರಿಶಿಯೇಟ್ ಕೂಡ ಮಾಡಿದ್ದಾರೆ. ಅವಾಗ ಏನಾಗುತ್ತೆ, ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮಂತವ್ರಿಂದ. ಇಲ್ಲ ಅಂತಂದ್ರೆ ಒಂದು ಭಯ ಇರುತ್ತಲ್ವಾ, ಅವ್ರು ಹೇಗೋ ಗೊತ್ತಿಲ್ಲ, ಒಳಗಡೆ ಏನ್ ಇಟ್ಕೊಂಡಿದಾರೋ ಗೊತ್ತಿಲ್ಲ, ಅದ್ ಯಾವಾಗ ಹೊರಗೆ ಬರುತ್ತೋ ಗೊತ್ತಿಲ್ಲ, ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ, ಹೀಗೆಲ್ಲ ಯೋಚನೆ ಮಾಡ್ತೀರಾ. ಆದ್ರೆ ನಮ್ಮಂತ ವ್ಯಕ್ತಿತ್ವ ಇರೋರು, ಲೈಕ್ ಡೈರೆಕ್ಟ್ ಆಗಿ ಮಾತಾಡೋರ ಹತ್ರ ನೀವು ಫ್ರೀ ಆಗಿರ್ಬಹುದು. ಈಗ ಅವ್ರಿಗೆ ಕೋಪ ಬಂದ್ರೆ ತೋರಿಸ್ತಾರೆ, ಬೇಜಾರಾದ್ರೆ ತೋರಿಸ್ತಾರೆ, ಖುಷಿ ಆದ್ರೆ ತೋರಿಸ್ತಾರೆ ಅಂತ ನೀವು ಆರಾಮಾಗಿರ್ಬಹುದು. ಹಾಗಾಗಿ ತುಂಬಾ ಜನ ಅದನ್ನ ಇಷ್ಟಪಟ್ಟಿದ್ದಾರೆ. ಬಟ್ ಕೆಲವು ಕಡೆನಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿರೋದು ಮುಖ್ಯ ಆಗತ್ತೆ. ಎಲ್ಲ ಸಮಯದಲ್ಲೂ ನೇರವಾಗಿ ಮಾತಾಡೋದು ಕೆಲ್ಸಕ್ಕೆ ಬರಲ್ಲ. ಸೊ ಹಾಗಾಗಿ ಒಂದೊಂದ್ಸಲ ಅದು ಆಗಿದೆ. ಬಟ್ ನಾನು ಇದನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ವಯಸ್ಸಾದ್ಮೇಲೆ ಇವಾಗ ಎಲ್ಲಿ ಬದಲಾಯಿಸ್ಕೊಳ್ಳೋದು ಆಗೋದಿಲ್ಲ. ಅದು ಇನ್ನು ಆಕ್ಚುಲಿ ವಯಸ್ಸಾಗ್ತಾ ಆಗ್ತಾ 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 ಅದು ಇನ್ನು ಜಾಸ್ತಿ ಆಗ್ತಾ ಇದೆ.